ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದೊಂದು ಕಾಲದಲ್ಲಿ ರತ್ನಾಕರ ಅನ್ನೋ ಒಬ್ರು ಇರ್ತಾರೆ. ಅವರು ತುಂಬ ಕೆಟ್ಟವರು. ಹಾದಿ ಬೀದಿ ಹೋಗೋರ ಹತ್ರ ಏನೇನಿರುತ್ತೆ ಎಲ್ಲದನ್ನು ಕಿತ್ಕೊಂಡೋಗಿ ಮನೆಗೆ ತಗೊಂಡು ಹೋಗ್ತಿರ್ತಾನೆ. ಹಂಗೆ ದಿನಾಗ್ಲೂ ಮಾಡಬೇಕಾದ್ರೆ ಒಂದಿನ ನಾರದ ಮಹರ್ಷಿಗಳು ಬರ್ತಾರೆ. ಆಗ ಅವನು ನಾರದ್ರನ್ನ ನಿಲ್ಲಿಸ್ಬಿಟ್ಟು, ನಿನ್ನ ಹತ್ರ ಏನೇನಿದೆ ಎಲ್ಲ ಕೊಡು ಅಂತ ಕೇಳಿದಾಗ ನಾರದ್ರು ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲ, ನೀನು ಏನಕ್ಕೆ ಈ ಥರ ಕೆಟ್ಟ ಕೆಲಸ ಮಾಡ್ತಿದೀಯ ಅಂತ ಕೇಳ್ತಾರೆ. ಅವೆಲ್ಲ ನಿನಗೆ ಯಾಕೆ? ನೀನು ನನಗೆ ಮಾತಾಡೋಕ್ಕೆ ಟೈಮ್ ಇಲ್ಲ, ನೀನು ಬೇಗ ಮಾತಾಡೋಕ್ಕೆ ಸಮಯ ಇಲ್ಲ, ನನಗೆ ನೀನು ಬೇಗ ಮಾತಾಡೋಕ್ಕೆ ಸಮಯ ಇಲ್ಲ, ಬೇಗ ಕೊಡಿ ನೀವು ಅಂತ ಹೇಳ್ತಾನೆ. ರತ್ನಾಕರ ಅಂತ ಹೇಳ್ತಾರೆ. ಆಗ ಅವರು ಒಂದು ನಿಮಿಷ ತಡಿ, ನನ್ನ ಮಾತು ಕೇಳಿಸ್ಕೊ ಇಲ್ಲಿ ಅಂತ ಹೇಳಿದಾಗ ರತ್ನಾಕರ ಏನು ಹೇಳು ಬೇಗ, ಏನು ಹೇಳಿ ಬೇಗ ಅಂತ ಕೇಳಿದಾಗ ನಾರದ್ರು ಹೇಳ್ತಾರೆ, ನೀನು ಈ ಥರ ಕೆಟ್ಟ ಕೆಲಸ ಏನಕ್ಕೋಸ್ಕರ ಮಾಡ್ತಿದ್ಯಾ, ಯಾರಿಗೋಸ್ಕರ ಮಾಡ್ತಿದ್ಯಾ ಅಂತ ಕೇಳಿದಾಗ, ನಾನು ಈ ಕೆಟ್ಟ ಕೆಲಸನ ನನ್ನ ಕುಟುಂಬಕ್ಕೋಸ್ಕರ ಮಾಡ್ತಿದ್ದೀನಿ, ಕುಟುಂಬ ನಡೆಸೋಕ್ಕೆ ಅಂತ ಹೇಳಿದಾಗ, ಕುಟುಂಬ ನಡೆಸೋಕ್ಕೆ ಮಾಡ್ತಿದೆಯಲ್ಲ, ಈ ಕೆಟ್ಟ ಕೆಲಸದಿಂದ ಬರೋ ಪಾಪಗಳನ್ನ ನಿಮ್ಮ ಮನೆಯವ್ರು ಯಾರು ತಗೊತಾರ ಅಂತ ಕೇಳಿದಾಗ, ಖಂಡಿತ ತಗೊತಾರೆ, ನಾನು ಅವ್ರಿಗೆ ತಾನೇ ಈ ಕೆಲಸ ಮಾಡ್ತಿರೋದು, ತಗೊಂಡೇ ತಗೊತಾರೆ ಅಂತ ಹೇಳಿದಾಗ, ಹೋಗಿ ಕೇಳ್ಕೊಂಬ ಅಂದಾಗ ರತ್ನಾಕರ ಅಂತಾರೆ, ನಾನು ಹೋದಾಗ ಇಲ್ಲಿಂದ ಓಡೋಗ್ಬೇಡ ಅಂತ ಅಲ್ವಾ ಅಂತ ಕೇಳಿದಾಗ, ಇಲ್ಲ ನಾನು ಇಲ್ಲೇ ನಿಂತಿರ್ತೀನಿ, ನೀನು ಹೋಗ್ಬಿಟ್ಟು ತಗೊಂಬ ಅಂತ ಹೇಳ್ತಾರೆ. ಆಗ ಅವ್ರು ಹೋಗ್ಬಿಟ್ಟು ರತ್ನಾಕರ ಹೋಗ್ಬಿಟ್ಟು ತಗೊಂಬರ್ಬೇಕಾದ್ರೆ ಕೇಳ್ತಾರೆ ಫಸ್ಟ್ ಹೋಗ್ಬಿಟ್ಟು ಅಪ್ಪ ಅಮ್ಮಂಗೆ, ನಾನು ಕೆಟ್ಟ ಕೆಲಸ ಮಾಡ್ತಿದ್ದೀನಲ್ಲ, ಅದರಲ್ಲಿರೋ ಪಾಪನ ನೀವು ಹಂಚ್ಕೊತೀರಾ ಅಂತ ಕೇಳಿದಾಗ ಅವರಪ್ಪ ಅಮ್ಮ ಹೇಳ್ತಾರೆ, ಇಲ್ಲಪ್ಪ, ನಾವೇ ನೀನು ಮಾಡ್ತಿರೋ ಪಾಪ ಅಂತ ತಗೊಳ್ಬೇಕು, ನೀನು ಅಪ್ಪ ಅಮ್ಮನ ಮಗ ಆಗ್ಬಿಟ್ಟು ನೀನು ನಮ್ಮನ್ನು ನೋಡ್ಕೊತಿದ್ಯಾ ಅಂತ ಹೇಳಿದಾಗ ರತ್ನಾಕರಕ್ಕೆ ಅಂದ್ಕೊಂಡು ಹೋಗಿ ಅವ್ರ ಹೆಂಡತಿ ಹತ್ರ ಕೇಳ್ತಾರ ಏನಂತ. ಮತ್ತೆ ಹಂಗೆ ಕೇಳಿದಾಗ ಹೆಂಡತಿನೂ ಇಲ್ಲಪ್ಪ, ನಾನೇ ಪಾಪ ತಗೊಳ್ಳಿ ಅಂತ ಹೇಳ್ತಾರ. ಆಮೇಲೆ ಹೋಗ್ಬಿಟ್ಟು ಮಕ್ಳಿಗೆ ಕೇಳ್ತಾರೆ, ನನ್ನ ಪಾಪ ನೀವು ತಗೊತೀರಾ ಅಂತ ಕೇಳಿದಾಗ, ಇಲ್ಲಪ್ಪ, ನಾವ್ಯಾಕೆ ತಗೊಳ್ಳಿ ಅಂತ ಹೇಳ್ತಾರ. ಆಗ ರತ್ನಾಕರಿಗೆ ತುಂಬ ಬೇಜಾರಾಗುತ್ತೆ.